BCom third semester industrial economics day student. I discuss about now ನಾವು ಪ್ರಿವಿಯಸ್ ಕ್ಲಾಸ್ದಲ್ಲಿ ಪ್ರೈವೇಟ್ ಸೆಕ್ಟರ್ ಖಾಸಗಿ ವಲಯ ಅಂದರೆ ಏನು ಅದರ ಒಂದು ಉದ್ದೇಶ ನೋಡಿದ್ವಿ. ಇನ್ನು ಲಾಸ್ಟ್ ಏನಪ್ಪ ಅಂದರೆ ಫಸ್ಟ್ ನೋಡಿದ್ವಿ ಪಬ್ಲಿಕ್ ಸೆಕ್ಟರ್, ದೆನ್ ಪ್ರೈವೇಟ್ ಸೆಕ್ಟರ್, ದೆನ್ ಪಾರ್ಟ್ನರ್ಶಿಪ್, ಜಾಯಿಂಟ್ ಸೆಕ್ಟರ್, ದ ಜಾಯಿಂಟ್ ವೆಂಚರ್ ಅಥವಾ ಸಂಯುಕ್ತ ವಲಯ. ಕ್ಲಾಸ್ 8ನೇ ಕ್ಲಾಸು ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಸಂಯುಕ್ತ ವಲಯ ಅಥವಾ ಜಾಯಿಂಟ್ ಸೆಕ್ಟರ್, ಜಾಯಿಂಟ್ ವೆಂಚರ್. ಸಂಯುಕ್ತ ವಲಯದ ಸ್ವರೂಪ ಮತ್ತು ಉದಯ. ಸಂಯುಕ್ತ ವಲಯವು ಸರ್ಕಾರ ಮತ್ತು ಖಾಸಗಿ ವಲಯಗಳು ಪಾಲುಗಾರರಾಗಿರುವ ವಲಯವಾಗಿದೆ. ಸಂಯುಕ್ತ ವಲಯವು ಸರ್ಕಾರಿ ವಲಯ ಮತ್ತು ಖಾಸಗಿ ವಲಯಗಳು ಪಾಲುಗಾರರಾಗಿರುವ ವಲಯವಾಗಿದೆ. ಅಂದರೆ ಸಂಯುಕ್ತ ವಲಯದಲ್ಲಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಪಾಲುದಾರರಾಗಿರುತ್ತವೆ. ಆದರೆ ಸುದೈವದಿಂದ ಸಂಯುಕ್ತ ವಲಯದ ನಿಜವಾದ ಅರ್ಥದ ಬಗೆಗೆ ಮತ್ತು ಯಾವ ಉದ್ದಿಮೆಗಳನ್ನು ಸಂಯುಕ್ತ ವಲಯದಲ್ಲಿ ಸ್ಥಾಪಿಸಬೇಕೆಂಬ ಬಗೆಗೆ ಗೊಂದಲ ಮತ್ತು ವಿವಾದಗಳು ಉದ್ಭವಿಸಿವೆ. ಇದಕ್ಕೆ ದತ್ತ ಸಮಿತಿಯ ವರದಿಯು ಕೆಲಮಟ್ಟಿಗೆ ಕಾರಣವಾಗಿದೆ, ಏಕೆಂದರೆ ಈ ಸಮಿತಿಯು ಸಂಯುಕ್ತ ವಲಯ ಎಂಬ ಪದಾವಳಿಯನ್ನು ಪ್ರಪ್ರಥಮವಾಗಿ ಉಪಯೋಗಿಸಿತು ಹಾಗೂ ಸಂಯುಕ್ತ ವಲಯದ ಬಗೆಗೆ ಕೇವಲ ಒಂದೇ ಅರ್ಥ ವಿವರಣೆಯನ್ನು ನೀಡದೆ 3 ಅರ್ಥ ವಿವರಣೆಗಳನ್ನು ನೀಡಿತು. ಅವು ಈ ಕೆಳಗಿನಂತಿವೆ. ಸಾರ್ವಜನಿಕ ವಲಯದ ಹಣಕಾಸಿನ ಸಂಸ್ಥೆಗಳು ಖಾಸಗಿ ವಲಯದ ಬೃಹತ್ ಉದ್ದಿಮೆ ಸಂಸ್ಥೆಗಳಿಗೆ ನೀಡಿದ ಸಾಲಗಳನ್ನು ಷೇರು ಬಂಡವಾಳವನ್ನಾಗಿ ಪರಿವರ್ತಿಸಿ ಅವುಗಳೊಂದಿಗೆ ಪಾಲುದಾರರಾದರೆ ಸಂಯುಕ್ತ ವಲಯವು ಅಸ್ತಿತ್ವದಲ್ಲಿ ಬರುತ್ತವೆ. ಸೆಕೆಂಡ್ ಒನ್, ಸರ್ಕಾರ ಮತ್ತು ಖಾಸಗಿ ವಲಯಗಳನ್ನು ಕೂಡಿ ಈ ಒಳಗಾಗಿಯೇ ಸಂಯುಕ್ತವಾಗಿ ಬಂಡವಾಳವನ್ನು ತೊಡಗಿಸಿದ ಹಾಗೂ ಸರ್ಕಾರವು ಈ ಒಳಗಾಗಿಯೇ ನಿರ್ದೇಶನ ಮತ್ತು ನಿಯಂತ್ರಣಗಳ ಮೂಲಕ ಸಕ್ರಿಯ ಭಾಗವಹಿಸುತ್ತಿರುವ ಉದ್ದಿಮೆ ಘಟಕಗಳು ಸಂಯುಕ್ತ ವಲಯದ ಘಟಕಗಳೆಂದು ಪರಿಗಣಿಸಲ್ಪಡುತ್ತವೆ. ದೆನ್ ಥರ್ಡ್ ಒನ್, 1956ರ ಔದ್ಯಮಿಕ ಗೊತ್ತುವಳಿಯಲ್ಲಿ ಪರಿಶಿಷ್ಟ ಬಿ ಮತ್ತು ವಿಭಾಗಗಳಲ್ಲಿರುವ ಯಾವುದೇ ಬೃಹತ್ ಖಾಸಗಿ ಉದ್ದಿಮೆ ಸಂಸ್ಥೆಯು ಬೃಹತ್ ಪ್ರಮಾಣದ ತಾಂತ್ರಿಕ ಮತ್ತು ಆರ್ಥಿಕ ಅನುಕೂಲತೆಗಳನ್ನು ಹೊಂದಿರುವುದರಿಂದ ಅದರಲ್ಲಿನ ಆರ್ಥಿಕ ಶಕ್ತಿಯ ಮತ್ತು ಸಂಪತ್ತಿನ ಕೇಂದ್ರೀಕರಣವನ್ನು ತಪ್ಪಿಸಲು ಅದನ್ನು ಸಾರ್ವಜನಿಕ ಸಂಸ್ಥೆಯಲ್ಲಿ ಅವಶ್ಯಕವಾಗಿ ವಿಲೀನ ಮಾಡಿದಾಗ ಕೂಡ ಅಲ್ಲಿ ಸಂಯುಕ್ತ ವಲಯವು ಅಸ್ತಿತ್ವದಲ್ಲಿ ಬರುತ್ತದೆ. ಸಂಯುಕ್ತ ವಲಯದ ಅರ್ಥ ವಿವರಣೆ ಮತ್ತು ಪ್ರಕಾರಗಳು. ಸಂಯುಕ್ತ ವಲಯವು ಸರ್ಕಾರಿ ಮತ್ತು ಖಾಸಗಿ ವಲಯಗಳು ಪಾಲುದಾರರಾಗಿರುವ ವಲಯವಾಗಿದೆ. ಅಂದರೆ ಸಂಯುಕ್ತ ವಲಯದಲ್ಲಿ ಸರ್ಕಾರ ಮತ್ತು ಖಾಸಗಿ ರಂಗಗಳು ಪಾಲುಗಾರರಾಗಿರುತ್ತವೆ.
ಸಂಯುಕ್ತ ವಲಯವನ್ನು ಸ್ಥಾಪಿಸುವುದರ ಹಿನ್ನೆಲೆ ಈ ರೀತಿ ಇದೆ. ಸರ್ಕಾರದ ಬಳಿ ಸಾಕಷ್ಟು ಬಂಡವಾಳವಿದೆ, ಆದರೆ ಅದಕ್ಕೆ ಉದ್ದಿಮೆ ಸಂಸ್ಥೆಗಳನ್ನು ದಕ್ಷತೆಯಿಂದ ನಡೆಸುವ ಒಂದು ಮೇಧಾವಿತನವಿಲ್ಲ. ಇನ್ನು ಖಾಸಗಿ ವಲಯಕ್ಕೆ ಉದ್ದಿಮೆ ಸಂಸ್ಥೆಗಳನ್ನು ದಕ್ಷತೆಯಿಂದ ನಡೆಸುವ ಮೇಧಾವಿತನವಿದೆ. ಇಲ್ಲೇನಪ್ಪ ಅಂದ್ರೆ ಸರ್ಕಾರಕ್ಕೆ ಬಂಡವಾಳ ಸಾಕಷ್ಟು ಐತಿ, ಆದ್ರೆ ಅದನ್ನು ದಕ್ಷತೆಯಿಂದ ಕೆಲಸ ಮಾಡುವಂಥ ಪ್ರಮಾಣ ಕಡಿಮೆ ಇದೆ. ಆದರೆ ಖಾಸಗಿ ವಲಯದಲ್ಲಿ ದಕ್ಷತೆ ಇದೆ, ಅದನ್ನೇಪ ನಡೆಸ್ಕೊಂತ ಒಂದು ಸಾಕಷ್ಟು ಒಂದು ಏನಪ್ಪ ಮೇಧಾವಿತನ ಅಂದರೆ ಚಾಣಾಕ್ಷತನ ಇದೆ. ಆದರೆ ಅದರ ಬಳಿ ಸಾಕಷ್ಟು ಬಂಡವಾಳವಿಲ್ಲ. ಆದ್ದರಿಂದ ಸರ್ಕಾರಿ ಹಾಗೂ ಖಾಸಗಿ ರಂಗಗಳನ್ನು ಕೂಡಿಸಿ ಸಂಯುಕ್ತ ವಲಯಗಳನ್ನು ಸ್ಥಾಪಿಸಿದರೆ ಪ್ರತಿಯೊಂದರಲ್ಲಿನ ಕೊರತೆಯನ್ನು ಸುಲಭವಾಗಿ ನಿವಾರಿಸಬಹುದಾಗಿದೆ. ಒಂದು ಉದ್ದೇಶ ಇಲ್ಲಿ ಸರ್ಕಾರಿ ವಲಯದಲ್ಲಿ ಬಂಡವಾಳ ಸಾಕಷ್ಟಿದೆ, ಅದನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಮೇಧಾವಿತನವಿಲ್ಲ. ಆದರೆ ಖಾಸಗಿ ವಲಯದಲ್ಲಿ ಅದನ್ನು ನಡೆಸುವಂಥ ಒಂದು ಚಾಣಾಕ್ಷತೆ ಮೇಧಾವಿತನ ಇದೆ, ಆದರೆ ಇದರಲ್ಲಿ ಬಂಡವಾಳ ಇಲ್ಲ. ಹೀಗಿಂಥ ಒಂದು ನಿಟ್ಟಿನೊಳಗೆ ಸರ್ಕಾರಿ ಮತ್ತು ಖಾಸಗಿ ಎರಡೂ ವಲಯಗಳು ಸಂಯುಕ್ತವಾಗಿ ಕಾರ್ಯನಿರ್ವಹಿಸಿದಾಗ ಇಲ್ಲಿ ಸಾಕಷ್ಟು ಒಂದು ದೇಶದ ಒಂದು ಪ್ರಗತಿ ಪಥದಲ್ಲಿ ಈ ಒಂದು ಎರಡೂ ಪಾತ್ರಗಳು ಅತ್ಯಂತ ಮುಖ್ಯವಾಗಿದೆ. ಸಂಯುಕ್ತ ವಲಯವು ಇನ್ನೂ ಹಲವಾರು ಉದ್ದೇಶಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ, ಸಂಯುಕ್ತ ವಲಯವು ಪ್ರಾಶಸ್ತ್ಯ ಪಡೆದ ಉದ್ದಿಮೆಗಳನ್ನು ಸ್ಥಾಪಿಸುವಲ್ಲಿ ಸರ್ಕಾರದ ಪರವಾಗಿ ಆಸಕ್ತಿ ವಹಿಸುತ್ತದೆ, ಹೊಸ ಉದ್ದಿಮೆದಾರರನ್ನು ನಿರ್ಮಾಣ ಮಾಡುತ್ತದೆ ಮತ್ತು ಒಡೆತನ ನಿರ್ಣಯಗಳನ್ನು ಸರ್ಕಾರ ಖಾಸಗಿಯವರಲ್ಲಿ ಹಂಚುತ್ತದೆ. ಒಟ್ಟಿನಲ್ಲಿ ಸಂಯುಕ್ತ ವಲಯವು ಸರ್ಕಾರದ ಬಂಡವಾಳ ಮತ್ತು ಖಾಸಗಿ ವಲಯದ ಮೇಧಾವಿತನಗಳನ್ನು ಕೂಡಿಸುವ ಒಂದು ವಿಧವಾದ ಪಾಲುಗಾರಿಕೆ ಆಗಿರುತ್ತದೆ. ಇದರಿಂದ ಪರಿಮಿತ ಪ್ರಮಾಣದಲ್ಲಿ ಲಭ್ಯವಾಗುವ ಹಣಕಾಸಿನ ಸಂಪನ್ಮೂಲಗಳನ್ನು ಹಾಗೂ ತಾಂತ್ರಿಕ ಮತ್ತು ವ್ಯವಸ್ಥಾಪನೆಯ ಜ್ಞಾನವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಸಾಧ್ಯವಾಗುತ್ತದೆ. ಆದರೂ ಸಂಯುಕ್ತ ವಲಯದ ಯಶಸ್ಸು ಅದರ ಪಾಲುಗಾರರಾದ ಸರ್ಕಾರ ಮತ್ತು ಖಾಸಗಿ ರಂಗ ಇವುಗಳ ನಡುವಿನ ಪರಸ್ಪರ ಸಹಕಾರ ಮತ್ತು ತಿಳುವಳಿಕೆಗಳನ್ನೇ ಅವಲಂಬಿಸುತ್ತದೆ. ನಮ್ಮ ದೇಶದಲ್ಲಿ 1956ರ ಔದ್ಯಮಿಕ ನೀತಿಯ ಒಂದು ಪ್ರಕಾರ ಸಂಯುಕ್ತ ವಲಯದ ಬೀಜಗಳನ್ನು ನೆಟ್ಟಿತ್ತು. ಏಕೆಂದರೆ ಸಾಮಾಜಿಕವಾಗಿ ನಿರ್ಧರಿಸಲ್ಪಟ್ಟಂಥ ಒಂದು ಔದ್ಯಮಿಕ ಬೆಳವಣಿಗೆಯನ್ನು ಸಾಧಿಸುವ ಉದ್ದೇಶದಿಂದ ಖಾಸಗಿ ಸಂಸ್ಥೆಗಳು ನೀಡುವ ಷೇರು ಬಂಡವಾಳ ಅಥವಾ ಸಾಲ ರೂಪದ ಡಿಬೆಂಚರ್ ಬಂಡವಾಳದಲ್ಲಿ ಸರ್ಕಾರವು ಭಾಗವಹಿಸಬೇಕೆಂದು ಅದು ಸ್ಪಷ್ಟಪಡಿಸಿತು. 1969ರ ದತ್ತ ಸಮಿತಿಯ ಅಂದರೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪಾಲಿಸಿ ಎನ್ಕ್ವೈರಿ ಕಮಿಟಿ ಅಂದರೆ ಉದ್ದಿಮೆಗಳ ಲೈಸೆನ್ಸಿಂಗ್ ಧೋರಣೆ ವಿಚಾರಣಾ ಸಮಿತಿ ಕೆಲವೇ ಜನ ಭಾರೀ ಉದ್ದಿಮೆದಾರರ ಕೈಯಲ್ಲಿ ಉದ್ದಿಮೆಗಳು ಕೇಂದ್ರೀಕರಣವಾಗುವುದನ್ನು ತಪ್ಪಿಸಲು ಸಂಯುಕ್ತ ವಲಯವು ಅತ್ಯವಶ್ಯಕವಾಗಿದೆ ಆದ್ದರಿಂದ ಅದನ್ನು ಜಾರಿಗೆ ತರಲು ಸಾಕಷ್ಟು ಶಿಫಾರಸು ಮಾಡಲಾಗಿತ್ತು. ಅನೇಕ ಮಹತ್ವದ ಖಾಸಗಿ ಉದ್ದಿಮೆ ಸಂಸ್ಥೆಗಳು ಸಾರ್ವಜನಿಕ ವಲಯದ ಹಣಕಾಸಿನ ಸಂಸ್ಥೆಗಳಿಂದ ಸಾಲವನ್ನು ಪಡೆದಿವೆ. ಈ ಸಾಲವನ್ನು ಷೇರು ಬಂಡವಾಳವನ್ನಾಗಿ ಪರಿವರ್ತಿಸಿ ಸಾರ್ವಜನಿಕ ವಲಯದ ಈ ಹಣಕಾಸು ನಿಗಮಗಳು ಖಾಸಗಿ ವಲಯದ ಉದ್ದಿಮೆ ಸಂಸ್ಥೆಗಳೊಂದಿಗೆ ಪಾಲುಗಾರರಾಗಿ ಭಾಗವಹಿಸಿದೆ ಎಂದು ಸ್ಪಷ್ಟಪಡಿಸಿದೆ. ಓಕೆ.